प्रथमो हनुमान् नाम द्वितीयो भीम एव च पूर्णप्रज्ञस्तृतीयस्तु भगवत्कार्यसाधकः आपादमौलिपर्यन्तं गुरूणाम् आकृतिं स्मरेतेन विघ्नाः प्रणश्यन्ति सिद्ध्यन्ति च मनोरथाः लक्ष्मीपदे पदाम्भोजयुगं नत्वा गुरोरपि प्रमाणचन्द्रिकां कुर्मो बालानां बोधसिद्धये ಹಿಂದೆ ಅಭಾವ ತ್ರಿವಿಧ ಪ್ರಾಗಭಾವ ಪ್ರಧ್ವಂಸಾಭಾವ ಅತ್ಯಂತಾಭಾವ ಅಂತ ನೋಡಿದ್ದೀವಿ. ಅದರ ಪ್ರಾಗಭಾವದ ಲಕ್ಷಣ ಇತ್ಯಾದಿಗಳನ್ನ ನಾವು ನೋಡಿದ್ದೀವಿ. ಇನ್ನು ಪ್ರಧ್ವಂಸಾಭಾವ ಅಂದ್ರೆ ಏನು? ವಸ್ತು ಹುಟ್ಟಿ ನಾಶ ಆದ ಮೇಲೆ ಇರತಕ್ಕ ಅಭಾವ. ಪ್ರಾಗಭಾವ ಅಂದ್ರೆ ವಸ್ತು ಮುಂಚೆ ಹುಟ್ಲಿಕ್ಕೆ ಮುಂಚೆ ಇದ್ದ ಅಭಾವ. ಪ್ರಧ್ವಂಸಾಭಾವ ಅಂದ್ರೆ ಧ್ವಂಸ ಆದ ಮೇಲೆ, ನಾಶ ಆದ ಮೇಲೆ ಇಲ್ಲದೆ ಇರುವುದು, ಅದರ ಭಾವವನ್ನು ತಿಳಿಸೋದು. ಹಾಗೆ ಅದರ ಲಕ್ಷಣವನ್ನು ಹೇಳ್ತಾರೆ. ಯಹ ಅಭಾವ ಪ್ರತಿಯೋಗಿ ಕಾಲಾಪೇಕ್ಷೆಯ ಪರತಃ ಏವ ಅಸ್ತಿ. ಪ್ರತಿಯೋಗಿ ಅಂದ್ರೆ ಯಾವುದರ ಅಭಾವವನ್ನು ಹೇಳ್ತೀವೋ ಅದು ಪ್ರತಿಯೋಗಿ. ಯಾವ ಅಭಾವ ಪ್ರತಿಯೋಗಿ ಕಾಲ ಅಪೇಕ್ಷೆಯ, ಪ್ರತಿಯೋಗಿಯಾದ ಒಂದು ಪದಾರ್ಥ ಅದರ ಕಾಲದ ಅಪೇಕ್ಷೆಯ ಪರತಃ ಅಂದ್ರೆ ಅದು ನಶಿಸಿ ಹೋದ ಮೇಲೆ ಇರ್ತದೋ. ಕಾಲಾಪೇಕ್ಷೆಯ ಪರತಃ ಅಂದ್ರ ಆಫ್ಟರ್ ದ ಡಿಸ್ಟ್ರಕ್ಷನ್ ಅಂತ ಅರ್ಥ. ಕಾಲಾಪೇಕ್ಷೆಯ ಪರತಃ ಏವ ಅಸ್ತಿ ಸಹ ಪ್ರಧ್ವಂಸಾಭಾವ. ಇಷ್ಟು ಹೇಳಿ ದಲಕೃತ್ಯವನ್ನ ಮಾಡ್ತಾರೆ. ಅತ್ರ ಅಭಾವ ಇತ್ಯನಿ ಅನುಕ್ತವು ಪ್ರತಿಯೋಗಿ ಕಾಲಾಪೇಕ್ಷೆಯ ಅನಂತರಂ ವಿದ್ಯಮಾನ ಉತ್ತರ ಕಾಲೇ ಅತಿವ್ಯಾಪ್ತಿ. ಅಲ್ಲಿ ಅಭಾವ ಅಂತ ಹೇಳಿದ ಮೇಲೆ ಪ್ರತಿಯೋಗಿ ಅಂದ್ರೆ ಘಟ ಅಂತ ತೆಗೆದುಕೊಂಡ್ರೆ, ಘಟ ನಾಶ ಆದ ಮೇಲೆ ಏನಿರುತ್ತದೆ? ಆ ಮಣ್ಣು ಇತ್ಯಾದಿಗಳು ಪುಡಿಯಾಗಿರುತ್ತವೆ. ಪುಡಿ ಅಂತೂ ಇದ್ದೇ ಇರುತ್ತದೆ, ಅಲ್ಲಿ ಅತಿವ್ಯಾಪ್ತಿ ಬರುತ್ತದೆ. ಅದರಿಂದ ಅಭಾವ ಎನ್ನುವುದನ್ನ ಸೇರಿಸಬೇಕು. ಹಾಗೆ ಅಂತ ಅಭಾವವಾಗಿ ಇರಬೇಕು. ಅದರಿಂದ ಲಕ್ಷಣದಲ್ಲಿ ಅದನ್ನು ಸೇರಿಸಿದ್ರು. ಇನ್ನು ಪ್ರತಿಯೋಗಿ ಕಾಲಾಪೇಕ್ಷೆಯ ಇತ್ಯನುಕ್ತೌ ಅಂದ್ರೆ ಲಕ್ಷಣವನ್ನು ಹೇಳುವಾಗ ಯಹ ಅಭಾವ ಪರತಃ ಏವ ಅಸ್ತಿ ಸಹ ಪ್ರಧ್ವಂಸ ಅಂತ ಅಷ್ಟೇ ಹೇಳಿದರೆ, ಪ್ರತಿಯೋಗಿ ಕಾಲಾಪೇಕ್ಷೆಯ ಎನ್ನುವ ಪದವನ್ನ ಸೇರಿಸದೇ ಹೋದರೆ ಘಟಧ್ವಂಸಸ್ಯ ತಂತ್ವಾದ್ಯುತ್ಪತ್ತಿ ಕಾಲ ಪ್ರಾಗಪಿ ಸತ್ವೇನ ಅಸಂಭವ ಹಾಗೆ ಅಂತ ಹೇಳ್ತಾರೆ. ಅಂದ್ರೆ ಘಟದ ಧ್ವಂಸ ಮತ್ತು ತಂತ್ವಾದಿಗಳ ಉತ್ಪತ್ತಿಯ ಮೊದಲು ಇರುವುದರಿಂದ, ಅಂದ್ರೆ ಮಣ್ಣಿನ ಉತ್ಪತ್ತಿಯ ಮೊದಲು ಇರುವುದರಿಂದ ಅಸಂಭವ ಎನ್ನುವ ದೋಷ ಬರುತ್ತದೆ. ಹಾಗೆಂತ ತಂತ್ವಾದಿ ಅಂದ್ರೆ ಏನು ಗುರುಗಳೇ? ಅವಯವಗಳು ಅಂತ ಅರ್ಥ. ಘಟದ ಧ್ವಂಸ ಅವಯವಗಳ ಉತ್ಪತ್ತಿಯ ಮೊದಲು ಇರುವುದರಿಂದ, ಅದರ ಅಭಾವ ಮೊದಲು ಇರುವುದರಿಂದ ಅಸಂಭವ ಎನ್ನತಕ್ಕ ದೋಷ ಬರುತ್ತದೆ. ಅದರ ಪರಿಹಾರಕ್ಕಾಗಿ ಪ್ರತಿಯೋಗಿ ಕಾಲ ಅಪೇಕ್ಷೆಯ ಅಂತ ಅದು ಬೇಕು. ಹಾಗೆಂತ ಅಂದ್ರೆ ಯಾವುದರ ಅಭಾವವೋ ಅದು ಅಂತ ಅರ್ಥ. ನೋಡಿ, ತಂತ್ವಾದ ಉತ್ಪತ್ತಿ ಅಂದ್ರೆ ಇನ್ನೊಂದು ಹೇಳುವುದಾದ್ರೆ ಬೇರೆ ಪದಾರ್ಥಕ್ಕೆ ಕಾರಣವಾದದ್ದು ಕೂಡ ಇರುತ್ತದೆ. ಅದರಿಂದ ಈಗ ಬಟ್ಟೆ ತಯಾರು ಮಾಡ್ಬೇಕಂದ್ರೆ ತಂತುಗಳು ಬೇಕು. ಸೊ ಅಲ್ಲಿ ಆ ಒಂದೊಂದು ಪದಾರ್ಥಕ್ಕೂ ಒಂದೊಂದು ಮೂಲ ಪದಾರ್ಥ ಇರುತ್ತದೆ, ಮೆಟೀರಿಯಲ್, ರಾ ಮೆಟೀರಿಯಲ್ ಅಂತ ಏನು ಹೇಳ್ತೀವಿ ಅದು. ಅದರಿಂದ ಪ್ರತಿಯೋಗಿ ಕಾಲಾಪೇಕ್ಷೆ ಅಂತ ಹೇಳದೆ ಹೋದ್ರೆ ಬೇರೆ ಪದಾರ್ಥಗಳನ್ನ ಸೃಷ್ಟಿ ಮಾಡುವುದಕ್ಕೆ ಕಾರಣವಾದ ರಾ ಮೆಟೀರಿಯಲ್ಸ್ ಅಲ್ಲಿ ಅಸಂಭವ ದೋಷ ಬರುತ್ತದೆ. ಅದರಿಂದ ಅದರ ನಿವಾರಣೆಗಾಗಿ ಪ್ರತಿಯೋಗಿ ಕಾಲಾಪೇಕ್ಷೆಯ ಅಂತ ಪದವನ್ನು ಸೇರಿಸಬೇಕು. ಇನ್ನು ಪರತಃ ಇತ್ಯನುಕ್ತವು ಘಟಪ್ರಾಗಭಾವೇ ಅತಿವ್ಯಾಪ್ತಿ. ಇದು ಮೊದಲು ನೋಡಿದಂತೆ ಇದು ಕೂಡ ಪರತಃ ಅಂತ ಹೇಳದಿದ್ದರೆ ಪ್ರಾಗಭಾವದಲ್ಲಿ ಅತಿವ್ಯಾಪ್ತಿ ಆಗುತ್ತದೆ. ಅದರಿಂದ ಪರತಃ ಅಂತ ನಾವು ಹೇಳಬೇಕು. ಹಾಗೆಂತ ಈ ರೀತಿಯಾಗಿ ಆ ಲಕ್ಷಣ ಸರಿಗಿದೆ ಹಾಗೆಂತ ಅರ್ಥ. ಇನ್ನು ಮೂರನೇ ಯಾವುದು? ಅತ್ಯಂತ ಅಭಾವ ಅಂತ ಹೇಳ್ತಾರೆ. ಯಹ ಅಭಾವ
ಧರ್ಮಿ ಭಿನ್ನತ್ವೇ ಸತಿ ಕಾಲತ್ರಯೇ ಅಸ್ತಿ ಸಹ ಅತ್ಯಂತ ಅಭಾವ. ಯಾವ ಅಭಾವವು ಧರ್ಮಿ ಅಂದ್ರೆ ಧರ್ಮಕ್ಕೆ ಅಧಿಕರಣವಾದದ್ದು, ಧರ್ಮಕ್ಕೆ ಆಶ್ರಯವಾದದ್ದು. ಉದಾಹರಣೆಗೆ ಗೋತ್ವಕ್ಕೆ ಆಶ್ರಯವಾದದ್ದು ಯಾವುದು? ಧರ್ಮಿ. ಗೋತ್ವಕ್ಕೆ ಧರ್ಮಿ ಅಂದ್ರೆ ಯಾವುದು? ಗೋವು ಅಂತ. ಹಾ, ಗೋವಿನಲ್ಲಿ ಗೋತ್ವ ಇದೆ, ಧರ್ಮಿಯಲ್ಲಿ ಧರ್ಮ ಇರುತ್ತದೆ, ಹಾಗೆ ಆತರ. ಸೊ ಯಹ ಅಭಾವ ಧರ್ಮಿ ಭಿನ್ನತ್ವೇ ಸತಿ, ಧರ್ಮಿಕ್ಕಿಂತ ಭಿನ್ನವಾಗಿ ಇರಬೇಕು. ಮತ್ತು ಕಾಲತ್ರಯೇ ಅಸ್ತಿ, 3 ಕಾಲದಲ್ಲೂ ಇರಬೇಕು. ಅಂದ್ರೆ ಪಾಸ್ಟ್ ಟೆನ್ಸ್, ಪ್ರೆಸೆಂಟ್ ಟೆನ್ಸ್, ಫ್ಯೂಚರ್ ಟೆನ್ಸ್. 3 ಕಾಲದಲ್ಲೂ ಯಾವುದರ ಅಭಾವ ಇರುತ್ತದೋ ಅದನ್ನ ಅತ್ಯಂತ ಅಭಾವ ಅಥವಾ ಸದಾಭಾವ ಅಂತ ಕರಿತೀವಿ, ಹಾಗೆ. ಇನ್ನು ಅದರಲ್ಲಿ ದಲಕೃತ್ಯ ಮಾಡ್ತಾ ಇದ್ದಾರೆ. ಅಭಾವಿತೌ ನಿತ್ಯಭಾವೇಶು ನಿತ್ಯಭಾವೇಶು ಅತಿವ್ಯಾಪ್ತಿ, ಹಾಗೆ. ಅಭಾವ ಅಂತ ಹೇಳಿದ್ರೆ ಅದರ ಲಕ್ಷಣ ಏನಾಯಿತು? ಭಿನ್ನತ್ವೇ ಸತಿ ಕಾಲತ್ರಯ ಅಸ್ತಿ, ಅದು ಎಲ್ಲಿ ಬಂತು? ಅದು ನಿತ್ಯವಾದ ಕಾಲತ್ರಯದಲ್ಲಿ ಇರಬೇಕು ಅಂತ ಇದೆ. ಬಂತು ಅತಿವ್ಯಾಪ್ತಿ ಬರ್ತದೆ. ಅದು ಪರಿಹಾರಕ್ಕಾಗಿ ಅಭಾವ ಎನ್ನುವುದನ್ನ ಅಂತ ಹೇಳ್ತಾರೆ. ಕಾಲತ್ರಯ ಇತ್ಯನುಕ್ತವು ಪ್ರಾಗಭಾವದು ವ್ಯಾಪ್ತಿ. ಕಾಲತ್ರಯೇ ಅಸ್ತಿ ಅಂತ ಯಾಕೆ ಹೇಳಿದರು? ಕಾಲತ್ರಯ ಅಂತ ಹೇಳಿ ಹೋದ್ರೆ ಪ್ರಾಗಭಾವ ಮುಂತಾದಗಳಲ್ಲಿ ಯಾಕೆ ಅದು ಕೂಡ ಇಲ್ಲ, ಅದು ಇದ್ದಿಲ್ಲ. ಅದರಿಂದ ಕಾಲತ್ರಯದಲ್ಲೂ ಅಭಾವ ಅದನ್ನು ತೋರಿಸಿಕೊಡುವುದಕ್ಕಾಗಿ ಬೇಕಾಗಿದೆ. ಪ್ರಾಗಭಾವದಲ್ಲಿ ಪ್ರಧ್ವಂಸದಲ್ಲೂ ಅತಿವ್ಯಾಪ್ತಿ ಬರುತ್ತೆ, ಅದು ಫ್ಯೂಚರ್ ಟೆನ್ಸ್ ಅಲ್ಲಿ ಇಲ್ಲ ಅಂತ. ಇನ್ನು ಧರ್ಮಿ ಭಿನ್ನತ್ವೇ ಸತಿ ಇತ್ಯನುಕ್ತೌ ಆಕಾಶಾದಿ ನಿಷ್ಠ ಅನ್ಯೋನ್ಯಾಭಾವೇ ಅತಿವ್ಯಾಪ್ತಿ, ಹಾಗೆ ಅಂತ ಹೇಳ್ತಾರೆ. ಅಂದ್ರೆ ಧರ್ಮಿ ಭಿನ್ನತ್ವೇ ಸತಿ ಅಂತ ಹೇಳಿದಿದ್ರೆ ಧರ್ಮಿಯಲ್ಲಿ ಇರುವ ಧರ್ಮಿ ಸ್ವರೂಪವಾದ ಅನ್ಯೋನ್ಯಾಭಾವ, ಅಂದ್ರೆ ಗೋತ್ವಕ್ಕೆ ಪಶುತ್ವ ಅಭಾವ, ಪಶುತ್ವಕ್ಕೆ ಗೋತ್ವ ಅಭಾವ, ಇದನ್ನ ಅನ್ಯೋನ್ಯ ಅಭಾವ ಅಂತ ನಾವು ಹಿಂದೆ ನೋಡಿದ್ದೀವಿ. ಅನ್ಯೋನ್ಯ ಅಭಾವದಲ್ಲಿ ಅತಿವ್ಯಾಪ್ತಿ ಆಗುತ್ತೆ, ಬರುತ್ತದೆ. ಅದರ ಪರಿಹಾರಕ್ಕಾಗಿ ಧರ್ಮಿಯಿಂದ ಅಭಿನ್ನ ಅಂತ ಹೇಳ್ಬೇಕು. ಧರ್ಮಿ ಅಭಿನ್ನವಾದದ್ದು, ಹಾಗೆ ಅಂತ ಹೇಳ್ತಾರೆ. ಅದರಿಂದ ಈ ರೀತಿಯಾಗಿ 3 ವಿಧವಾದ ಅಭಾವ, ಅದರ ಲಕ್ಷಣವನ್ನ ಹೇಳಿದ್ದಾರೆ. ನಾನು ಹಾಗೆ ಅಂತ ಮುಂದೆ ನಾಭಾವಸ್ಯ ತ್ರೈವಿಧ್ಯಂ ಸಂಭವತಿ ಅಂತ ಹೇಳ್ತಾರೆ. ಅದನ್ನ ಮತ್ತೆ ನೋಡೋಣ. ಶ್ರೀಮಧ್ವಾಂತರ್ಗತ. ಶ್ರೀಕೃಷ್ಣ ಅರ್ಪಣಮಸ್ತು. ಶ್ರೀ ಹರೇ ನಮಃ.